ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2 ಹೆಲ್ತಿಯಾದ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಹುರಿಗಡಲೆಯಿಂದ ಮಾಡಿರೋದು, ಇನ್ನೊಂದು ಮಖಾನದಿಂದ ಮಾಡಿರೋದು. ಅದಕ್ಕೆ ಫಸ್ಟು ನೀವು ಬೆಲ್ಲದ ಪಾಕವನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಬೇಕಾಗಿರುತ್ತೆ. 1 ಬೌಲ್ ಬೆಲ್ಲ ಹಾಕಿದ್ರೆ ಅದಕ್ಕೆ ಅರ್ಧದಷ್ಟು ನೀವು ನೀರು ಹಾಕಿ ಅದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಈ ಥರ ಕುದಿಸ್ಕೊಂಡು ಒಂದು ಪಾಕವನ್ನು ರೆಡಿ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳಿ. ಒಂದೊಂದು ಬೆಲ್ಲದಲ್ಲಿ ಕಸ ಇರಲ್ಲ, ಒಂದೊಂದರಲ್ಲಿ ಇರುತ್ತೆ. ಸೊ ನಾವಿಲ್ಲಿ ಶೋಧಿಸ್ಕೊತಾ ಇದ್ದೀವಿ. ನೋಡಿ, ಸಣ್ಣ ಸಣ್ಣ ಕಲ್ಲುಗಳಿರ್ತವೆ. ನೋಡಿ, ಇದನ್ನು ಪಕ್ಕಕ್ಕೆ ಇಡೋಣ. ನಂತರ ಇನ್ನೊಂದು ಕಡಾಯಿನಲ್ಲಿ ನೀವು ಹುರಿಗಡಲೆನ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ರೆ ಸಾಕು, ಜಾಸ್ತಿ ಆ್ಯಡ್ ಮಾಡೋದು ಬೇಕಾಗಿಲ್ಲ. ನೋಡಿ, ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ, ಲೈಟ್ ಬ್ರೌನ್ ಬರೋವರೆಗೆ ನೀವು ಹುರ್ಕೊಳ್ಳಿ ಅದನ್ನು. ನೋಡಿ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಆಯಿತು. ನಿಮಗೆ, ನಿಮ್ಮ ಮಕ್ಕಳಿಗೆ ಸಂಜೆ ಟೈಮು ಒಂದು ಹೆಲ್ತಿಯಾದ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿ, ಅದನ್ನು ಹುರ್ಕೊಂಡು ಇಟ್ಕೊಂಡಾಯಿತು. ಇವಾಗ ಶೋಧಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕ, ಅದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀವಿ. ಪಾತ್ರೆಗೆ ಹಾಕಿ ಹುರಿದು ಇಟ್ಕೊಂಡಿರುವಂಥ ಹುರಿಗಡಲೆನ ಹಾಕ್ತಾಯಿದ್ದೀವಿ. ಇವಾಗ ನೋಡಿ, ಹಾಕಿ ಫ್ಲೇಮನ್ನು ನೀವು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿದ್ರಲ್ಲ ಹೇಗಾಯಿತು ಅಂತ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನೀವು ಹಾಕಿ ನಿಮ್ಮ ಕೈಗೆ ತುಪ್ಪ ಅಥವಾ ಎಣ್ಣೆಯನ್ನು ನೀವು ಹಚ್ಕೊಂಡು ಇದನ್ನು ನಿಮಗೆ ಬೇಕಾಗಿರುವಂಥ ಆಕಾರಗಳಲ್ಲಿ ನೀವು ಮಾಡ್ಕೋಬೋದು. ನಾವಿಲ್ಲಿ ಉಂಡೆ ಕಟ್ತಾ ಇದ್ದೀವಿ. ನೀವು ಹೀಗೆ ಪ್ಲೇಟಲ್ಲಿ ಹಾಕ್ಕೊಂಡು ನೀವು ಚೌಕಾಕಾರದಲ್ಲಿ ನೀವು ಕತ್ತರಿಸ್ಕೊಂಡು ತಿನ್ಬೋದು, ಹಾಗೆ ಮುರ್ಕೊಂಡಾದರೂ ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದೇ ರೀತಿ ಕಡಲೆ ಬೀಜದಲ್ಲಿ ಮಾಡಿಕೊಂಡ್ರೆ ಕಡಲೆ ಉಂಡೆ ಆಗುತ್ತೆ. ಇದು ಹುರಿಗಡಲೆಯಿಂದ ಮಾಡಿರೋದು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಗಸಗಸೆ, ಎಳ್ಳು ಏನು ಬೇಕಾದರೂ ಸೇರಿಸ್ಕೋಬೋದು. ನಾವಿಲ್ಲಿ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿದ್ರಲ್ಲ, ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು, ಹುರಿಗಡಲೆಯ ಬೆಲ್ಲದ ಉಂಡೆ. ಈಗ ಇನ್ನೊಂದು ಸ್ನ್ಯಾಕ್ಸ್ ಮಖಾನದಿಂದ ಮಾಡೋಣ. ಮಖಾನ ಒಂದು ಹೈ ಸೋರ್ಸ್ ಫಾರ್ ಪ್ರೋಟೀನ್ ಹಾಗೂ ಫೈಬರ್. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. BP ಶುಗರನ್ನು ಇದು ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳ ಬುದ್ಧಿಶಕ್ತಿಗೂ ಇದು ಸಹಾಯ ಮಾಡುತ್ತೆ. ಇದನ್ನು ಹಾಗೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇದನ್ನು ಸಹ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಫಸ್ಟು ಹುರ್ಕೋತಾ ಇದ್ದೀವಿ. ನೋಡಿ, ಇದು ಚೆನ್ನಾಗಿ ನೀವು ಹುರ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಹಾಗೇನೂ ಸಹ ನೀವು ತಿನ್ಕೋಬೋದು. ಒಂದು ಪಾಪ್ಕಾರ್ನ್ ರೀತಿಯ ಟೇಸ್ಟನ್ನು ಇದು ಕೊಡತ್ತೆ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀವಿ. ಸಕ್ಕರೆಯನ್ನು ನೀವು ಕ್ಯಾರಮಲೈಸ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಅದು
ಕ್ಯಾರಮೆಲ್ ಮಖಾನ ಥರ ಆಗುತ್ತೆ, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿಲ್ಲಿ ಹೆಲ್ತ್ ಕಾನ್ಷಿಯಸ್ ನೋಡಿಕೊಂಡು ಬೆಲ್ಲದ ಪಾಕವನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಒಂದು ಸಲ ನೀವು ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ 2 ರೀತಿಯಾದಂತಹ ಸ್ನ್ಯಾಕ್ಸ್ನ ನೀವು ತಯಾರಿಸ್ಕೋಬೋದು. ಇದನ್ನು ಸಹ ಫ್ಲೇಮನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಬೆಲ್ಲದ ಪಾಕ ಮಖಾನಾಗೆ ತುಂಬ ಚೆನ್ನಾಗಿ ಕೋಟ್ ಆಗಬೇಕು. ಇದು ಹಂತ ಹಂತವಾಗಿ ಗಟ್ಟಿಯಾಗ್ತಾ ಬರುತ್ತೆ. ಸ್ವಲ್ಪ ಕ್ರಿಸ್ಟಲೈಸ್ ಆಗೋ ಥರ ಆಗುತ್ತೆ, ಅಲ್ಲಿವರೆಗೂ ನೀವು ನೋಡ್ಕೋಬೇಕು. ನೋಡಿ ಹೇಗಾಯಿತು ಅಂತ. ಚೆನ್ನಾಗಿ ಬೆಲ್ಲದ ಪಾಕ ಮಖಾನ ಸುತ್ತ ಕೋಟ್ ಆಗೋವರೆಗೂ ಹುರ್ಕೊಂಡಾದಮೇಲೆ ಇನ್ನೊಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ಅದನ್ನು ಹರಡಬೇಕು. ಸ್ವಲ್ಪ ಆರಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸಂಜೆ ಟೈಮು ಟಿ ವಿ ನೋಡ್ತಾ 2 ಸ್ನ್ಯಾಕ್ಸ್ನ ಒಂದೊಂದು ತಿಂತಾಯಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಅದರಲ್ಲೂ ಆ ಮಖಾನ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಪರ್ಸ್ನಲ್ ಫೇವ್ರೆಟ್ ಕೂಡ. ನೀವು ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.